ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ಜಿ ಕನ್ನಡ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜಲಮಂಡಳಿಗೆ ಯಾಮಾರಿಸಿ ಕೋಟಿ ಕೋಟಿ ಲಾಸ್ ಮಾಡಿರುವ ಪ್ರತಿಷ್ಠಿತ ವೈಲ್ಡ್ ಕ್ರಾಫ್ಟ್ ಕಂಪನಿಗೆ ಬೀಗ ಮುದ್ರೆ ಬೀಳುವ ಅಪಾಯ ಎದುರಾಗಿದೆ. ಜಲಮಂಡಳಿ ಹಾಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಗಾಗಲೇ ಹಲವು ನೋಟಿಸ್ ಕೊಟ್ಟಿದ್ದು ಬಿಎಂಟಿಎಫ್ನಲ್ಲೂ ದೂರು ದಾಖಲಾಗಿದೆ. ಈ ಕುರಿತು ಇಲ್ಲಿದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಜಲಮಂಡಳಿ ಒಳಚರಂಡಿ ಪೈಪ್ಗೆ ಅಕ್ರಮವಾಗಿ ಸಂಪರ್ಕ. ಪ್ರತಿಷ್ಠಿತ ವೈಲ್ಡ್ ಕ್ರಾಫ್ಟ್ ಕಂಪನಿ ವಿರುದ್ಧ ದೂರು ದಾಖಲು. ಕಂಪನಿಯಿಂದ ಜಲಮಂಡಳಿಗೆ ಬರೋಬ್ಬರಿ 4.20 ಕೋಟಿ ನಷ್ಟ. ಹೌದು, ಪ್ರತಿಷ್ಠಿತ ವೈಲ್ಡ್ ಕ್ರಾಫ್ಟ್ ಕಂಪನಿ ಹಾಗೂ ಕಂಪನಿ ಕಾರ್ಯನಿರ್ವಹಿಸ್ತಾ ಇರುವ ಕಟ್ಟಡದ ಮಾಲೀಕನ ವಿರುದ್ಧ ದೂರು ದಾಖಲಾಗಿದೆ. ಸುಂಕದಕಟ್ಟೆ ಚನ್ನಿಗಪ್ಪ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವ ವೈಲ್ಡ್ ಕ್ರಾಫ್ಟ್ ಕಂಪನಿ ಅಕ್ರಮವಾಗಿ ಜಲಮಂಡಳಿ ಒಳಚರಂಡಿ ಪೈಪ್ಗೆ ಸಂಪರ್ಕ ಮಾಡಿ ಮಲ ತ್ಯಾಜ್ಯದ ನೀರು ಬಿಡುತ್ತಿರುವುದು ಪತ್ತೆಯಾಗಿದೆ. ಜಲಮಂಡಳಿ ಅಧಿಕಾರಿಗಳು ನಡೆಸಿದ ಮಹಜರ್ನಲ್ಲಿ ಈ ಅಕ್ರಮ ಪತ್ತೆಯಾಗಿದೆ. ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ದೂರಿನ ಅನ್ವಯ ವೈಲ್ಡ್ ಕ್ರಾಫ್ಟ್ ಕಂಪನಿಯ ಅಕ್ರಮ ಪತ್ತೆ ಹಚ್ಚಿದ ಜಲಮಂಡಳಿ ವೈಲ್ಡ್ ಕ್ರಾಫ್ಟ್ ಕಂಪನಿಯ ಅಕ್ರಮ ಒಳಚರಂಡಿ ಸಂಪರ್ಕ ಕಡಿತಗೊಳಿಸಿದೆ. ವೈಲ್ಡ್ ಕ್ರಾಫ್ಟ್ ಕಂಪನಿಯಲ್ಲಿ 2,000ಕ್ಕೂ ಹೆಚ್ಚು ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿನಿತ್ಯ 28,000 ಲೀಟರ್ ಮಲ ತ್ಯಾಜ್ಯ ನೀರು ಉತ್ಪತ್ತಿಯಾಗುತ್ತೆ. ಇದನ್ನ ಜಲಮಂಡಳಿಯ ತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ನೀಡಿ ಪ್ರತಿ ವರ್ಷ 42 ಲಕ್ಷ ರೂಪಾಯಿ ಶುಲ್ಕವನ್ನ ವೈಲ್ಡ್ ಕ್ರಾಫ್ಟ್ ಹಾಗೂ ಕಟ್ಟಡ ಮಾಲೀಕ ಪಾವತಿಸಬೇಕಿತ್ತು. ಆದರೆ ಅಕ್ರಮವಾಗಿ 2016ರಿಂದ ತ್ಯಾಜ್ಯ ನೀರನ್ನ ಜಲಮಂಡಳಿಯ ಪೈಪ್ಗೆ ಅಕ್ರಮ ಸಂಪರ್ಕದ ಮೂಲಕ ಬಿಡ್ತಾ ಇರುವ ವೈಲ್ಡ್ ಕ್ರಾಫ್ಟ್ ಜಲಮಂಡಳಿಗೆ ಬರೋಬ್ಬರಿ 4,20 ಲಕ್ಷ ರೂಪಾಯಿ ಲಾಸ್ ಮಾಡಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಸತತವಾಗಿ ವೈಲ್ಡ್ ಕ್ರಾಫ್ಟ್ ವಿರುದ್ಧವಾಗಿ ನಾವು ದೂರುಗಳನ್ನು ಕೊಡ್ತಾ ಬಂದಿದ್ದೀವಿ BWSSB ಅವರಿಗೆ. ಇವರು ಕಳೆದ 10 ವರ್ಷಗಳಿಂದ ಅನಧಿಕೃತವಾಗಿ UGDಗೆ ಪ್ರತಿದಿನ 28,000 ಕಸದ ಅಂದರೆ ಕಕ್ಕಸ್ ನೀರು ಅಂದರೆ ಸೀವೇಜ್ ವಾಟರ್ಗಳನ್ನು ಅನಧಿಕೃತವಾಗಿ ಕಳೆದ 10 ವರ್ಷಗಳಿಂದ ಬಿಡ್ತಿರುವಂಥದ್ದು. ಇವ್ರಿಗೆ STPಯನ್ನು ಹಾಕೊಳ್ಳೇಬೇಕಿದೆ. ಕಡ್ಡಾಯವಾಗಿ ವೈಲ್ಡ್ ಕ್ರಾಫ್ಟ್ ಸಂಸ್ಥೆ ಏನೇ ಉದ್ಯಮ ನಡೀಬೇಕು ಅಂದ್ರೂ ಇವರು PCBಯಿಂದ ಪರ್ಮಿಷನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡು STPಯನ್ನು ಅಳವಡಿಸಬೇಕು. ಆದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹೇಳ್ತಾರೆ ನಾವು BWSSBಯಿಂದ ನಾವು ಅನುಮತಿ ತೊಗೊಂಡಿದ್ದೀವಿ ಅಂತೇಳಿ ಒಂದು ಕಡೆ ಸುಳ್ಳು ದಾಖಲಾತಿ ಕೊಟ್ಟು PCBಯಿಂದ ಅನುಮತಿ ತೊಗೊಂಡಿರುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ BWSSB ಅವರಿಗೆ 10 ವರ್ಷಗಳಿಂದ 8,40,00,000 ವಂಚನೆ ಮಾಡಿದ್ದಾರೆ ಈ ವೈಲ್ಡ್ ಕ್ರಾಫ್ಟ್ ಸಂಸ್ಥೆಯವರು. 1 ವರ್ಷಕ್ಕೆ 10 ಲಕ್ಷ ಇವರಿಗೆ ವರಮಾನವನ್ನು ಹಾಳು ಮಾಡಿದ್ದಾರೆ. ಆದರೆ BWSSB ಅವರು ಇವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಳದೆ ನಾವು ದೂರು ಕೊಟ್ಟಂಥ ಸಂದರ್ಭದಲ್ಲಿ ಹೋಗಿ ಏನು ಅನಧಿಕೃತವಾಗಿ ಒಳ ಸಂಪರ್ಕ ತಗೊಂಡಿದ್ದಾರೆ ಅದನ್ನು ಮುಚ್ಚುವಂಥ ಕೆಲಸ ಮಾಡ್ತಾರೆ. ಮಾರನೆಗೆ ಅವ್ರು ಓಪನ್ ಮಾಡ್ಕೊಂಡು ಮತ್ತೆ ಅವ್ರ ಯಥಾಸ್ಥಿತಿ ಒಳಚರಂಡಿ ಮುಖಾಂತರ ಬಿಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವೈಲ್ಡ್ ಕ್ರಾಫ್ಟ್ ಕಂಪನಿ ಹಾಗೂ ಕಟ್ಟಡದ ಮಾಲೀಕ ಗಂಗಾಧರ್ ಮೂರ್ತಿಗೆ ಜಲಮಂಡಳಿ ಹಲವು ಬಾರಿ ನೋಟಿಸ್ ನೀಡಿದೆ. ಜಲಮಂಡಳಿಯ ನಿಯಮ 1964ರ ಕಲಂ 108A 7575A ಪ್ರಕಾರ 5,000 ದಂಡ ಹಾಗೂ 6 ತಿಂಗಳ ಜೈಲು ಶಿಕ್ಷೆ ನೀಡಲಾಗುವುದು ಎಂದು ಜಲಮಂಡಳಿ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಕಟ್ಟಡ ಮಾಲೀಕ STP ಅಳವಡಿಸಿಕೊಳ್ಳುವಂತೆ ಹಲವು ಬಾರಿ ಅಧಿಕಾರಿಗಳು ಎಚ್ಚರಿಕೆ ನೀಡಿದರೂ ಡೋಂಟ್ ಕೇರ್. STP ಅಳವಡಿಸದೆ ಜಲಮಂಡಳಿಗೆ ಅಕ್ರಮ ಸಂಪರ್ಕ ನೀಡಿರುವ ಕಟ್ಟಡ ಮಾಲೀಕ ಗಂಗಾಧರ್ ಮೂರ್ತಿ ಹಾಗೂ ವೈಲ್ಡ್ ಕ್ರಾಫ್ಟ್ ವಿರುದ್ಧ BMTF ಪೊಲೀಸರಿಗೆ ಜಲಮಂಡಳಿ AE ದೂರು ನೀಡಿದ್ದಾರೆ. ಇದೇ ವೇಳೆ ವೈಲ್ಡ್ ಕ್ರಾಫ್ಟ್ ಹಾಗೂ ಗಂಗಾಧರ್ ಮೂರ್ತಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿರುವುದಾಗಿ ಜಲಮಂಡಳಿ AE ಕೀರ್ತನ ಜಿ ಕನ್ನಡ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಮೇಡಮ್ ಏನ್ ಆಕ್ಷನ್ ಆಗಿದೆ ಅವ್ರ ಮೇಲೆ? ಆಕ್ಚುಲಿ ವೈಲ್ಡ್ ಕ್ರಾಫ್ಟ್ ಅವ್ರ ಮೇಲೆ ಅವ್ರ ಮೇಲೆ ನಾವು ನೋಟಿಸ್ ಕೊಟ್ಟಿದೀವಿ ಸರ್ ಅವರಿಗೆ. ಓಕೆ. ಅದಾದ್ಮೇಲೆ BMTF ಕಂಪ್ಲೇಂಟ್ ಕೊಟ್ಟಿದೀವಿ, ಕರ್ನಾಟಕ ಪೊಲ್ಯೂಷನ್ ಬೋರ್ಡ್ಗೂ ಕೊಟ್ಟಿದೀವಿ. ಓಕೆ. ಇದು ಏನು ಆಕ್ಚುಲಿ ವೈಲೇಷನ್ ಏನು ಮೇಡಮ್ ಮಾಡಿರೋದು ಅವ್ರು? ಆಕ್ಚುಲಿ ನಿಮ್ಮ ಗಮನಕ್ಕೆ ಬಂದಿದೆ?
ವೈಲೇಷನ್ ಏನು? ವೈಲೇಷನ್ ಏನು ಅಂತಂದ್ರೆ ಸರ್ ಅವ್ರು STP ಮಾಡ್ಕೊಬೇಕು ಅವ್ರ ಬಿಲ್ಡಪ್ ಏರಿಯಾಗೆ. ಓಕೆ. ಅವ್ರದ್ದು STP ಇಲ್ಲ ಸರ್, ನಮ್ದು ಕನೆಕ್ಷನ್ ತಗೊಳಂಗಿಲ್ಲ. ಹ್ಮ್ ನಮ್ದು ತಗೊಂಡು ಇದನ್ನ ಡಿಸ್ಕನೆಕ್ಟ್ ಮಾಡಿದೀವಿ ನಾವು. ಹ್ಮ್ ಹ್ಮ್ ಇದು ಅವ್ರು STP ಮಾಡ್ಕೋಬೇಕು ಸರ್ ಆಸ್ ಪರ್ ನಾರ್ಮ್ಸ್. ಆದ್ರೆ ಅವರು ನಿಮ್ಮ ಇದಕ್ಕೆ ಲೈನ್ಗೆ ಬಿಡ್ತಾ ಇದ್ರು ಅಂತ ಗಮನಕ್ಕೆ ಬಂತ ಮೇಡಮ್? ಹಿಂದೆ ಏನಾದ್ರು ಇಲ್ಲಿ ಬಿಡ್ತಾ ಇದ್ರು ಅಂತ ಹೇಳಿ? ಹಳೇದ್ ಕನೆಕ್ಷನ್ ಸರ್, ತುಂಬಾ ಹಳೇದದು. ಅವಾಗೇನೋ ಬಿಟ್ಕೊಂತಿದ್ರು ಅನ್ಸುತ್ತೆ. ನಾನ್ ಬಂದ್ಮೇಲೆ ನಾನು ಡಿಸ್ಕನೆಕ್ಟ್ ಮಾಡ್ತಿದ್ವಿ ಸರ್, ನಮ್ದಕ್ಕೆ ಇವಾಗ ಬಿಟ್ಕೊಂಡಿಲ್ಲ. ಇವ್ರ ಮೇಲೆ ಇದಾಗಿದೆ ಅಲ್ವಾ ಮೇಡಮ್? ದೂರ್ ಕೊಟ್ಟಿದ್ದೀರಾ ಈಗ ನೀವು? ದೂರ್ ಕೊಟ್ಟಿದ್ದೀನಿ ಸರ್, ದೂರ್ ಕೊಟ್ಟಿದ್ದೀನಿ. FIR ಮಾತ್ರ ಆಗಿಲ್ಲ ಇನ್ನು? FIR ಆಗಿಲ್ಲ ಸರ್. ಹೌದಾ? BMTF ಗೆ ಕೊಡ್ಬೇಕಾ ತಾವು ಅಥವಾ? ನಮ್ದು ಬೋರ್ಡ್ ಅಲ್ಲಿ ಅದೇ ತರ ಇರೋದು ಸರ್, ನಮ್ಮ ಬೋರ್ಡ್ ಇಂದ ಏನೇ ಇದ್ರು ನಾವು BMTF ಕೊಡ್ಬೇಕು. ಇದೇ ವೇಳೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿರುವ ಹಿನ್ನೆಲೆಯಲ್ಲಿ RR ನಗರ ಪರಿಸರ ಅಧಿಕಾರಿ ಸುನಿತಾ ಕೂಡ ಪ್ರಕರಣದ ತನಿಖೆ ನಡೆಸಿದ್ದಾರೆ. ತನಿಖೆಯಲ್ಲಿ ವೈಲ್ಡ್ ಕ್ರಾಫ್ಟ್ ಕಂಪನಿ ಹಾಗೂ ಕಟ್ಟಡ ಮಾಲೀಕನ ಕಳ್ಳಾಟ ಬಯಲಾಗಿದ್ದು ನೋಟಿಸ್ ನೀಡಲಾಗಿದೆ. ಒಟ್ಟಾರೆ ಜಲಮಂಡಳಿಗೆ ಕೋಟಿ ಲಾಸ್ ಮಾಡಿರುವ ವೈಲ್ಡ್ ಕ್ರಾಫ್ಟ್ ಕಂಪನಿಯ ಅಧಿಕಾರಿ ಹಾಗೂ ಕಟ್ಟಡ ಮಾಲೀಕರು ಶೀಘ್ರವೇ ಜೈಲು ಪಾಲಾಗುವ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಂಪನಿಗೆ ಬೀಗ ಮುದ್ರೆ ಹಾಕುವ ಅಪಾಯ ಎದುರಾಗಿದೆ. ಪ್ರಸನ್ನ ದೇವನೂರು, ಜೀ ಕನ್ನಡ ನ್ಯೂಸ್, ಬೆಂಗಳೂರು.